ಮಂಗಳೂರು ಹೊರವಲಯದ ಸುರತ್ಕಲ್ನಲ್ಲಿ ರಸ್ತೆ ಸಮಸ್ಯೆ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದೆ. ನಗರದ ಮುಖ್ಯ ರಸ್ತೆಯಲ್ಲಿರುವ ಸೂರಜ್ ಹೋಟೆಲ್ ಬಳಿಯ ಬಂಟರ ಭವನಕ್ಕೆ ಹೋಗುವ ರಸ್ತೆಯಲ್ಲಿ ಬಿದ್ದಿರುವ ದೊಡ್ಡ ದೊಡ್ಡ ಹೊಂಡಗಳು ಸಾರ್ವಜನಿಕರ ಸಂಚಾರಕ್ಕೆ ತೀವ್ರ ತೊಂದರೆಯನ್ನ ಉಂಟುಮಾಡ್ತಾ ಇದೆ. ಸುಮಾರು 1 ವರ್ಷದ ಹಿಂದೆಯಷ್ಟೇ ಈ ರಸ್ತೆಗೆ ತೇಪೆ ಕಾರ್ಯ ನಡೆಸಲಾಗಿತ್ತು. ಆದರೆ ಮಳೆ ಆರಂಭವಾಗುತ್ತಿದ್ದಂತೆಯೇ ರಸ್ತೆ ಮತ್ತೆ ಸಂಪೂರ್ಣ ಹಾಳಾಗಿದ್ದು, ಈ ರಸ್ತೆಯಲ್ಲಿ ಹಲವೆಡೆ ಆಳವಾದ ಹೊಂಡಗಳು ನಿರ್ಮಾಣವಾಗಿವೆ. ಮಳೆಯಿಂದಾಗಿ ಹೊಂಡಗಳಲ್ಲಿ ನೀರು ನಿಂತು ರಸ್ತೆಯ ಸ್ಥಿತಿ ಇನ್ನಷ್ಟು ಹದಗೆಟ್ಟಿದೆ. ಈ ಮಾರ್ಗದಲ್ಲಿ ದೇವಸ್ಥಾನಗಳು, ಶಾಲೆಗಳು ಹಾಗೂ ವಸತಿ ಪ್ರದೇಶಗಳಿರುವುದರಿಂದ ಪ್ರತಿದಿನ ನೂರಾರು ವಾಹನಗಳು ಮತ್ತು ಸಾರ್ವಜನಿಕರು ಇದೇ ರಸ್ತೆಯನ್ನು ಅವಲಂಬಿಸಿದ್ದಾರೆ. ಆದರೆ ಹೊಂಡಮಯ ರಸ್ತೆಯಿಂದ ವಾಹನ ಸವಾರರು, ಶಾಲಾ ಮಕ್ಕಳು ಹಾಗೂ ಪಾದಾಚಾರಿಗಳು ಅಪಾಯದ ನಡುವೆ ಸಂಚರಿಸುವಂತಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ರಸ್ತೆ ದುರಸ್ತಿ ಕಾಮಗಾರಿ ಕೈಗೊಂಡು ಸಾರ್ವಜನಿಕರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಹೆದ್ದಾರಿ ಪ್ರಾಧಿಕಾರ ಕೇಂಡ ಒಂದು ಎಂಕ್ಲೆಗೆ ಸಂಬಂಧಪಟ್ಟಿನ ಹತ್ತು ಮಾಡ್ತೇವೆ ಆಡ ಏರು ಸಂಬಂಧಪಟ್ಟಿನ ಒಂದು ವಿಷಯ ಹೋಗಿ ವರ್ಷ ಹಿಡಿದು ತೇಪೆ ಪಾಡ್ದು ಈತ್ ಮಟ್ಟದ ಒಂದು ವರ್ಷ ಉಂಟು. ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ ಕುಮಾರ್ ಸರ್ ಆರ್ಲ ಬರ್ತದೆ ಹೆದ್ದಾರಿ ಪ್ರಾಧಿಕಾರಕ್ಕೆ ತೇಪೆ ಪಾಡಿಯರು ಒಂದು ವರ್ಷ ಉಂಟು. ಓರ್ಚಾಂದಿನ ರೋಡ್ ರಿಪೇರಿ ಮಾಡ್ತಾರೆ ಮಕ್ಕಳು. ಒಂದು ಸೂರಜ್ ಹೋಟೆಲ್ ಇಂಟರ್ನ್ಯಾಷನಲ್ ಹೋಟೆಲ್ ಉಲ್ಲೇ ಬಂಟರ್ ಭವನ ಉಂಟು, ಪ್ರತಿಷ್ಠಿತ ಬಂಟರ್ ಭವನ ಉಂಟು. ಐದು ಪಕ್ಕ ಚೊಕ್ಕಪೆಟ್ಟು ಬೋಪಿನ ಕೋಟು ರಸ್ತೆ ಉಂಟು, ಇಂಚಿನ ಕೋಟು ರಸ್ತೆ ಅಂಚಿನ ದೇವಸ್ಥಾನ ಉಂಟು, ಅಂಚಿನ ಶಾಲೆ ಉಂಟು, ಕನ್ನಡ ಮೀಡಿಯಂ ಶಾಲೆ ಜೋಕ್ಲು ಕ್ರಾಸ್ ಮಾಡ್ಕೊಂಡಾಗ ಏನು 1.5 ವರ್ಷ 2 ವರ್ಷದ್ದು 3 ವರ್ಷ ವರ್ಷ ಅದು ಉಂಟೊಂದಿಲ್ಲ ಆಟೋ ಚಾಲಕ. 2-4 ಜೋಡು ರಸ್ತೆ ಅವನುಂಟು ಅಲ್ಲ ಜೋಡು ಒಟ್ಟಿಗೆ ಕೂಡ ರೋಡ್ ಉಂಟು ಅಂತ ದಿನದ ಇದು ಎಕ್ಸಿಡೆಂಟ್ ಮಸ್ತ್ ಅವನುಂಟು. ಆಮೇಲೆ ಸರ್ವಿಸ್ ರೋಡ್ಲ ಅದು ಸರಿ ಇದ್ದು ಇನ್ನೆಲ್ಲ ಸರ್ವಿಸ್ ರೋಡ್ ಒಟ್ಟು ಶಿವಲೈ ಹೋಗ್ಬೋದು ಸೀದಾ ಆ ಗ್ರಿಲ್ ದೇವಸ್ಥಾನ ಇದ್ದು ಕಟ್ ಮಲ್ತು ಹೋಗ್ತುಂಡು ಅದೆಲ್ಲ ಕರೆಕ್ಟ್ ಮಲ್ಪೋದು. ಮಕ್ಕ ಮಕ್ಕ ಸೂರದ್ದೆಲ್ಲ ಮಲವಲ್ಲ ಗುಂಡಿಲಿಲ್ಲ ಬಾರನ ಮಕ್ಕ ಒಂದಿದ್ದು ಆ ಗುಂಡಿಲಿ ಆಯ್ತಾ ನೀರು ವರ್ಷ ಬಂದಾಗ ತೋಜಿನ ಆ ಗುಂಡಿಲಿ. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.